ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇತ್ತೀಚೆಗಂತೂ ಒಳ್ಳೆ ವಿಚಾರಕ್ಕಿಂತ ಬೆಚ್ಚಿ ಬೀಳಿಸೋ, ಭಯ ಹುಟ್ಟಿಸೋ ಪ್ರಕರಣಗಳೇ ಅತಿ ಹೆಚ್ಚಾಗಿ ನಡೀತಿದೆ. ಅದರಲ್ಲೂ ಕಳೆದೆರಡು ದಿನದ ಹಿಂದೆ ನಡೆದ ಈ ಪ್ರಕರಣವೊಂದು ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿತು. ಇದು ಕೇವಲ ಒಂದು ಅಪಘಾತದ ಕಥೆಯಲ್ಲ, ಇದು ಪ್ರೀತಿ, ನಂಬಿಕೆ, ಮೋಸ ಮತ್ತು ಕೊಲೆಯ ಹಿಂದಿನ ರೋಚಕ ರಕ್ತಸಿಕ್ತ ಪ್ರೇಮ ಕಥೆ. ಇಬ್ಬರು ಪ್ರೀತಿಸಿದ್ರು, ಮದುವೆಯನ್ನು ಮಾಡಿಕೊಳ್ಳುವುದಕ್ಕೆ ಮುಂದಾಗಿದ್ರು. ಅದಕ್ಕಾಗಿ ಕೋಟ್ಯಾಂತರ ರೂಪಾಯಿ ಕೊಟ್ಟು ಅರಮನೆಯನ್ನೇ ಬುಕ್ ಮಾಡಿ ತಮ್ಮ ಬದುಕಿನ ಸಿಹಿ ಗಳಿಗೆಗೆ ಸಾಕ್ಷಿಯಾಗೋಕ್ಕೆ ಸಿದ್ಧತೆ ನಡೆಸಿದ್ರು. ಆದರೆ ವಿಧಿಯ ಹೊಂಚು ಬೇರೆಯದ್ದೇ ಆಗಿತ್ತು. ಆ ವಿಧಿ ತನ್ನ ವಿಕಾರ ರೂಪ ತೋರಿಸಿದ್ದು ಹಸೆಮಣೆ ಏರಬೇಕಿದ್ದ ಆ ವಧುವಿನ ಮೂಲಕವೇ. ಮದುವೆಯಾಗಬೇಕಿದ್ದ ವರ ಪ್ರಪಾತಕ್ಕೆ ಬಿದ್ದು ದಾರುಣವಾಗಿ ಕೊಲೆಯಾಗಿ ಹೋದ. ಅಲ್ಲಿಗೆ ಹಣವಾಗ್ಲಿ, ಆಸ್ತಿಯಾಗ್ಲಿ, ಆಗರ್ಭ ಶ್ರೀಮಂತಿಕೆಯಾಗ್ಲಿ ಅದ್ಯಾವುದೂ ಇಬ್ಬರ ಬದುಕಿನಲ್ಲಿ ಕೆಲಸಕ್ಕೆ ಬಾರಲೇ ಇಲ್ಲ. ಅಷ್ಟಕ್ಕೂ ಏನದು ಪ್ರಕರಣ? ಆ ಯುವಕನನ್ನ ತಾನು ಮದುವೆಯಾಗಬೇಕಾಗಿದ್ದ ಯುವತಿಯೇ ಯಾಕಾಗಿ ಕೊಂದು ಹಾಕಿದ್ಲು ಅನ್ನೋದನ್ನ ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಹೀಗೆ ದಾರುಣವಾಗಿ ಹತನಾದ ಯುವಕನ ಹೆಸರು ಕೇತನ್ ಅಗರವಾಲ್. ಪುಣೆಯ ಯುವ ಉದ್ಯಮಿ ಕೇತನ್ ಅಗರವಾಲ್ ಸಾವು ಮೊದಲಿಗೆ ಒಂದು ಸಾಮಾನ್ಯ ಟ್ರೆಕ್ಕಿಂಗ್ ಅಪಘಾತ ಎಂದೇ ಭಾವಿಸಲಾಗಿತ್ತು. ಆದರೆ ಕೆಲವೇ ದಿನಗಳಲ್ಲಿ ನಡೆದ ತನಿಖೆ ಈ ಪ್ರಕರಣಕ್ಕೆ ಭಯಾನಕ ತಿರುವು ನೀಡಿತು. ಪೊಲೀಸರು ಇದನ್ನ ಕೊಲೆ ಪ್ರಕರಣವಾಗಿ ಪರಿಗಣಿಸಿ ಕೇತನ್ ಮತ್ತು ನಿಶ್ಚಿತಾರ್ಥವಾಗಿದ್ದ ಸಿಯಾ ಗೋಯಲ್ ಮತ್ತಾಕೆಯ ಪ್ರಿಯಕರ ಚೇತನ್ ಚೌಧರಿಯನ್ನ ಬಂಧಿಸುತ್ತಾರೆ. ಇವರಿಬ್ಬರ ಆಳವಾದ ಸಂಬಂಧ ಹಾಗೂ ಕೊಲೆಗೆ ಕಾರಣವೇನು ಅನ್ನೋದನ್ನ ಮುಂದಕ್ಕೆ ವಿವರಿಸ್ತೇನೆ. ಅದಕ್ಕೂ ಮುನ್ನ ಕೊಲೆಯಾದ ಕೇತನ್ ಅಗರವಾಲ್ ಯಾರು, ಆತನ ಹಿನ್ನೆಲೆ ಏನು ಅನ್ನೋದನ್ನ ಗಮನಿಸಿದ್ರೆ, ಕೇತನ್ ವಿಶಾಲ್ ಅಗರ್ವಾಲ್ ಪುಣೆಯ ಆಗರ್ಭ ಶ್ರೀಮಂತ ಕುಟುಂಬಕ್ಕೆ ಸೇರಿದವನು. ಇಡೀ ಕುಟುಂಬವೇ ರಿಯಲ್ ಎಸ್ಟೇಟ್ನಲ್ಲಿ ಗುರುತಿಸಿಕೊಂಡಿತ್ತು. ಕೋಟ್ಯಾಧೀಶ್ವರರು, ಆಳು ಕಾಳು, 10 ಬಂಗಲೆಗಳು, 100 ಕೋಟಿ ಆಸ್ತಿಪಾಸ್ತಿಯ ಒಡೆಯನೇ ಈ ಕೇತನ್ ಅಗರವಾಲ್. ವಿದೇಶದಲ್ಲಿ ವಿದ್ಯಾಭ್ಯಾಸ ಮುಗಿಸಿ ಭಾರತಕ್ಕೆ ಮರಳಿದ ಕೇತನ್ ತಮ್ಮ ಕುಟುಂಬದ ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ನಿರ್ದೇಶಕನಾಗಿ ಕಾರ್ಯನಿರ್ವಹಿಸುತ್ತಿದ್ದ. ಅವರಿಗಿದ್ದ ಪ್ರತಿಭೆ ಅವರ ವ್ಯವಹಾರ ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯುತ್ತಿತ್ತು. ಇನ್ನೇನು ಲೈಫ್ ಸೆಟಲ್ ಅಂದುಕೊಂಡು ಅಗರ್ವಾಲ್ ಕುಟುಂಬ ಮಗನ ಮದುವೆಗೆ ಸಿದ್ಧತೆ ನಡೆಸಿದ್ರು. ಶಾಸ್ತ್ರೋಕ್ತವಾಗಿ ಹುಡುಗಿಯನ್ನ ಹುಡುಕಲು ಮುಂದಾಗ್ತಾರೆ. ಈ ಹುಡುಕಾಟದಲ್ಲಿ ಅವರ ಕಣ್ಣಿಗೆ ಬಿದ್ದವಳೆ ಇದೇ ಸಿಯಾ ಗೋಯಲ್. ನೋಡೋಕೆ ಸುರಸುಂದರಾಂಗಿ. ಆಕೆಯ ಕುಟುಂಬವು ಹಣಕಾಸಿನ ವಿಚಾರದಲ್ಲಿ ತುಂಬಾನೇ ಗಟ್ಟಿಯಾಗಿದ್ರು. 100 ಕೋಟಿ ಒಡೆಯರು. ಹೀಗಾಗಿ ಅಗರ್ವಾಲ್ ಮತ್ತು ಗೋಯಲ್ ಕುಟುಂಬಸ್ಥರು ಒಪ್ಪಿ ಸಿಯಾ ಹಾಗೂ ಕೇತನ್ ನಿಶ್ಚಿತಾರ್ಥವನ್ನ ಅದ್ದೂರಿಯಾಗಿ ನೆರವೇರಿಸಿದ್ರು. ಇನ್ನೇನು ಮದುವೆಗೆ ಸಿದ್ಧತೆ ಮಾಡಿಕೊಳ್ಳುವ ಸಂಭ್ರಮದಲ್ಲಿತ್ತು ಇಬ್ಬರ ಕುಟುಂಬ. ಅದಕ್ಕಾಗಿ ರಾಜಸ್ಥಾನದಲ್ಲಿ ಭವ್ಯ ಡೆಸ್ಟಿನೇಷನ್ ವೆಡ್ಡಿಂಗ್ ಆಯೋಜನೆಗೂ ಸಿದ್ಧತೆ ನಡೆದಿತ್ತು. ಅಲ್ಲದೆ ಮದುವೆಗೆ ವಿಶೇಷ ವಿಮಾನಗಳ ವ್ಯವಸ್ಥೆಯೂ ಮಾಡಲಾಗಿತ್ತು. ಆದರೆ ಆ ಸಂಭ್ರಮ ಸ್ಮಶಾನವಾಗಬೇಕೆಂದು ಒಳಗೊಳಗೆ ಸ್ಕೆಚ್ ಕೂಡ ರೆಡಿಯಾಗ್ತಿತ್ತು. ಆ ಪ್ಲಾನ್ ಮಾಡುತ್ತಿದ್ದದ್ದೇ ಇದೇ ಸಿಯಾ ಗೋಯಲ್. ಅದು ಜೂನ್ 18, 2026ರಂದು ಕೇತನ್ ಅಗರ್ವಾಲ್ ಮತ್ತು ಸಿಯಾ ಗೋಯಲ್ ತಮ್ಮ ಕೆಲವು ಆತ್ಮೀಯ ಸ್ನೇಹಿತರೊಂದಿಗೆ ಪುಣೆ ಸಮೀಪದಲ್ಲಿರುವ ಐತಿಹಾಸಿಕ ಲೋಹಗಢ ಕೋಟೆಗೆ ತೆರಳಿದ್ರು. ಈ ಟ್ರಿಪ್ಗೆ ಒಂದು ವಿಶೇಷ ಕಾರಣವೂ ಇತ್ತು. ಅದೇನೆಂದ್ರೆ, ಮಾರನೇ ದಿನ ಸಿಯಾ ಗೋಯಲ್ ಅವರ ಜನ್ಮದಿನವಾಗಿದ್ದರಿಂದ ಬರ್ತ್ಡೇ ಸೆಲೆಬ್ರೇಟ್ ಮಾಡೋಕೆ ಅಂತ ಈ ಟ್ರಿಪ್ ಕೂಡ ಆಯೋಜಿಸಲಾಗಿತ್ತು. ಎಲ್ಲರೂ ಸಂಭ್ರಮದಲ್ಲೇ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು. ಮೋಜು ಮಸ್ತಿಗೇನೂ ಕೊರತೆ ಇರಲಿಲ್ಲ. ಆದರೆ ಇದ್ದಕ್ಕಿದ್ದಂತೆ ಟ್ರೆಕ್ಕಿಂಗ್ ವೇಳೆ ಕೇತನ್ ಕಣಿವೆಗೆ ಬಿದ್ದು ಮೃತಪಟ್ಟಿದ್ದಾನೆ ಎಂಬ ಸುದ್ದಿ ಹೊರಬಿತ್ತು. ಸಿಯಾ ಪೊಲೀಸರಿಗೆ ಫೋಟೋ ತೆಗೆಯುವಾಗ ಕಾಲು ಜಾರಿ ಸುಮಾರು 350ರಿಂದ 400 ಅಡಿ ಕಂದಕಕ್ಕೆ ಬಿದ್ದಿದ್ದಾನೆ ಎಂದು ಮೊದಲಿಗೆ ದೂರು ನೀಡ್ತಾಳೆ. ಆರಂಭದಲ್ಲಿ ಪೊಲೀಸರು ಇದನ್ನ ಅಪಘಾತವೆಂದೇ ಭಾವಿಸಿದರು. ಆದರೆ ಕೇತನ್ ಕುಟುಂಬಕ್ಕೆ ಆಕೆ ನೀಡಿದ ಸಮಜಾಯಿಷಿಯಲ್ಲಿ ಏನೋ ಸಂಚಿದೆ ಅನ್ನೋದು ಖಚಿತವಾಗಿತ್ತು. ಕೇತನ್ ತಂದೆ ಮತ್ತು ಕುಟುಂಬದವರು ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ಅನುಭವಿ ಟ್ರೆಕ್ಕರ್ ಆಗಿದ್ದ ಕೇತನ್ ಹೇಗೆ ಇಷ್ಟು ಸುಲಭವಾಗಿ ಜಾರಿ ಬೀಳ್ತಾನೆ ಎಂದು ಒಂದು ಪ್ರಶ್ನೆಯನ್ನ ಸಿಯಾಳಿಗೂ ಹಾಗೂ ಪೊಲೀಸರಿಗೂ ಕೇಳ್ತಾರೆ. ಇದು ಅವರಿಗೆ ಶಾಕ್ ಮೂಡಿಸಿತ್ತು. ಕೂಡಲೇ ಕಾರ್ಯಪ್ರವೃತ್ತರಾದ ಪೊಲೀಸರು ಪ್ರಕರಣವನ್ನ ಮರುಪರಿಶೀಲಿಸಲು ಮುಂದಾಗ್ತಾರೆ. ಆಗಲೇ ನೋಡಿ ಒಂದೊಂದೇ ಸತ್ಯಾಂಶಗಳು ಹೊರಬರೋದಕ್ಕೆ ಕಾರಣವಾಗಿತ್ತು. ಹೌದು, ಮೊಬೈಲ್ ಕರೆ ದಾಖಲೆಗಳು, ಸ್ಥಳ ಮಾಹಿತಿ, ಸಾಕ್ಷಿಗಳ ಹೇಳಿಕೆಗಳು ಹಾಗೂ ಸಿಸಿಟಿವಿ ದೃಶ್ಯಗಳು ತನಿಖೆಗೆ ಹೊಸ ದಿಕ್ಕನ್ನು ನೀಡಿದುವು. ಅದರಲ್ಲೂ ವಿಶೇಷವಾಗಿ ಈ ಘಟನೆ ನಡೆದ ದಿನ ಸುತ್ತಮುತ್ತಲೂ ಕಾಣಿಸಿಕೊಂಡಿದ್ದ ಒಬ್ಬ ವ್ಯಕ್ತಿಯ ಚಲನವಲನಗಳು ಪೊಲೀಸರಿಗೆ ಅನುಮಾನ ಹುಟ್ಟಿಸಿದವು.
ತನಿಖೆ ಮುಂದುವರಿದಂತೆ ಕೇತನ್ ಅವರ ಸಾವು ಅಪಘಾತವಲ್ಲ, ಪೂರ್ವ ನಿಯೋಜಿತ ಕೊಲೆ ಆಗಿರಬಹುದು ಎಂಬ ಶಂಕೆ ಬಲವಾಗತೊಡಗಿತು. ಕೇತನ್ ಸಾವನ್ನಪ್ಪಿದ ಸಮಯದಲ್ಲಿ ಮಹಾರಾಷ್ಟ್ರದ ಬಿಸಿಲಿನ ವಾತಾವರಣದಲ್ಲೂ ಟ್ರೆಕ್ಕಿಂಗ್ ವೇಳೆ ಹುಡಿ ಧರಿಸಿದ್ದ ವ್ಯಕ್ತಿಯೊಬ್ಬನ ಸಿಸಿಟಿವಿ ದೃಶ್ಯ ಪತ್ತೆಯಾಗಿತ್ತು. ಅಲ್ಲಿಗೆ ಈ ಪ್ರಕರಣ ಕೊಲೆ ತನಿಖೆಯಾಗಿ ಮಾರ್ಪಟ್ಟಿತ್ತು. ಪೊಲೀಸರ ಪ್ರಕಾರ ಸಿಸಿಟಿವಿ ದೃಶ್ಯಗಳಲ್ಲಿ ಕೇತನ್ ಅಗರ್ವಾಲ್ ಮತ್ತು ಭಾವಿ ಪತ್ನಿ ಸಿಯಾ ಗೋಯಲ್ ಕೋಟೆಯೊಳಗೆ ಒಟ್ಟಿಗೆ ನಡೆದುಕೊಂಡು ಹೋಗ್ತಿರೋದು ಕಂಡುಬಂತು. ಅದೇ ವೇಳೆಗೆ ಅವರ ಹಿಂದೆ ಸುಮಾರು 20-30 ಅಡಿ ಅಂತರದಲ್ಲಿ ಮತ್ತೊಬ್ಬ ವ್ಯಕ್ತಿ ನಡೆದುಕೊಂಡು ಅವರನ್ನ ಹಿಂಬಾಲಿಸುತ್ತಿರೋದು ಕಂಡುಬಂತು. ಸಾಕಷ್ಟು ಕ್ರಾಸ್ ಚೆಕ್ ಮಾಡಿದಾಗಲೇ ತಿಳಿದದ್ದು ಈತ ಬೇರಾರೂ ಅಲ್ಲ, ಸಿಯಾ ಗೋಯಲ್ ಪ್ರಿಯಕರ ಚೇತನ್ ಚೌಧರಿ ಎಂಬುದು. ಪ್ರಿಯಕರ ಚೇತನ್ ಚೌಧರಿ ಶಾರ್ಟ್ಸ್ ಮತ್ತು ಮುಖ ಮುಚ್ಚುವಂತೆ ಹುಡಿ ಧರಿಸಿದ್ದಲ್ಲದೆ ಅದರ ಮೇಲೆಯೇ ಹೆಡ್ಸೆಟ್ ಧರಿಸಿದ್ದ. ಮತ್ತೊಂದು ಸಿಸಿಟಿವಿ ದೃಶ್ಯದಲ್ಲಿ ಸಿಯಾ ಹಿಂದಿರುಗಿ ಹುಡಿ ಧರಿಸಿದ್ದ ವ್ಯಕ್ತಿಯತ್ತ ನೋಡುತ್ತಿದ್ದಂತೆ ಆತ ತಕ್ಷಣವೇ ಕುಳಿತುಕೊಳ್ಳುತ್ತಿರುವುದು ಕಂಡುಬಂತು. ಪೊಲೀಸರ ಪ್ರಕಾರ ದೃಶ್ಯಾವಳಿ ದಾಖಲಾಗಿದ್ದ ವೇಳೆಗೆ ತಾಪಮಾನ ಸುಮಾರು 33 ಡಿಗ್ರಿ ಸೆಲ್ಸಿಯಸ್ ಇತ್ತು. ಇಂತಹ ಬಿಸಿಲಿನಲ್ಲೂ ಟ್ರೆಕ್ಕಿಂಗ್ ವೇಳೆ ಹುಡಿ ಧರಿಸಿದ್ದೇಕೆ ಎಂಬ ಅನುಮಾನ ಪೊಲೀಸರನ್ನು ಪ್ರಕರಣವನ್ನು ಆಳವಾಗಿ ತನಿಖೆ ನಡೆಸಲು ಪ್ರೇರೇಪಿಸಿತು. ಅದರಲ್ಲೂ ಸಿಯಾ ಗೋಯಲ್ ಕಾಲ್ ರೆಕಾರ್ಡಿಂಗ್ಸ್ ತೆಗೆಸಿದಾಗಲೇ ತಿಳಿದದ್ದು ಸಿಯಾ ಮತ್ತು ಚೇತನ್ ನಡುವಿನ ನಿಕಟ ಸಂಬಂಧ ಹಾಗೂ ಪೂರ್ವ ನಿಯೋಜಿತ ಸಂಚಿನ ಸುಳಿವು. ಬಳಿಕ ಚೇತನ್ಗೆ ಸಂಬಂಧಿಸಿದ ಛಾಯಾಚಿತ್ರಗಳು ಮತ್ತು ಸಾಮಾಜಿಕ ಜಾಲತಾಣ ಖಾತೆಗಳನ್ನು ಪರಿಶೀಲಿಸಲಾಗುತ್ತೆ. ಅವುಗಳನ್ನು ಕೋಟೆಯ ಸಿಸಿಟಿವಿ ದೃಶ್ಯಗಳಲ್ಲಿದ್ದ ಹುಡಿ ಧರಿಸಿದ್ದ ವ್ಯಕ್ತಿಯೊಂದಿಗೆ ಹೋಲಿಕೆ ಮಾಡಿದಾಗ ತನಿಖೆಯ ಕೇಂದ್ರಬಿಂದು ಚೇತನ್ ಕಡೆಗೆ ತಿರುಗಿತು. ಇದಲ್ಲದೆ ನಿಶ್ಚಿತಾರ್ಥವಾದ ಯುವಕ ಸಾವನ್ನಪ್ಪಿದ ಬಳಿಕವೂ ಸಿಯಾ ಯಾವುದೇ ದುಃಖವನ್ನಾಗಲಿ ನೋವನ್ನಾಗಲಿ ವ್ಯಕ್ತಪಡಿಸದೆ ಸಹಜವಾಗಿ ವರ್ತಿಸುತ್ತಿದ್ಲು. ಇದು ಪೊಲೀಸರಲ್ಲಿ ಅನುಮಾನವನ್ನು ಮೂಡಿಸಿತು. ತನಿಖೆಯ ವೇಳೆ ಕೇತನ್ ಅವರ ಚಿಕ್ಕಪ್ಪ ಸಿಯಾ ಮದುವೆ ಬಗ್ಗೆ ಹಿಂಜರಿಕೆ ವ್ಯಕ್ತಪಡಿಸಿದ್ಲು ಹಾಗೂ ಮದುವೆಯನ್ನ 1 ವರ್ಷ ಮುಂದೂಡಬಹುದೇ ಎಂದು ಕೇಳಿದ್ಲು ಎಂದು ಮಾಹಿತಿಯನ್ನ ನೀಡುತ್ತಾರೆ. ಕೇತನ್ ಅಂತ್ಯಕ್ರಿಯೆ ನಂತರ 4 ದಿನಗಳ ಬಳಿಕ ಸಿಯಾ ಗೋಯಲ್ ಕೇತನ್ ಕುಟುಂಬವನ್ನ ಭೇಟಿ ಮಾಡ್ತಾಳೆ. ಅಲ್ಲಿ ಕೇತನ್ ಸಹೋದರಿ ಸಿಯಾಳನ್ನ ಆ ದಿನದ ಘಟನೆಗಳ ಬಗ್ಗೆ ಪ್ರಶ್ನಿಸಿದಾಗ ಸಿಯಾ ನೀಡಿದ ಉತ್ತರಗಳಲ್ಲಿ ಅನೇಕ ವಿರೋಧಾಭಾಸಗಳು ಕಂಡುಬಂದಿದ್ವು. ಇದರಿಂದ ಸಹೋದರಿಗೆ ಅನುಮಾನ ಬಂದು ತಮ್ಮ ಕುಟುಂಬಸ್ಥರೊಂದಿಗೆ ಅನುಮಾನವನ್ನು ವ್ಯಕ್ತಪಡಿಸಿದ್ಲು. ಕೂಡಲೇ ಕೇತನ್ ಕುಟುಂಬಸ್ಥರು ಇದೇ ವಿಚಾರವನ್ನ ಪೊಲೀಸರಿಗೆ ಮಾಹಿತಿ ನೀಡುತ್ತಾರೆ. ಇದರ ನಂತರವೇ ಪೊಲೀಸರು ತನಿಖೆಯನ್ನ ಆರಂಭಿಸಿ ಕೊಲೆಯ ಸಂಚನ್ನ ಬಯಲಿಗೆಳಿದ್ದಾರೆ. ಸಿಯಾ ಮತ್ತು ಆಕೆಯ ಪ್ರಿಯಕರ ಚೇತನ್ 6 ತಿಂಗಳ ಅವಧಿಯಲ್ಲಿ ಸಾಕಷ್ಟು ಬಾರಿ ಸಂಭಾಷಣೆ ನಡೆಸಿದರು. ಕಳೆದ 7 ತಿಂಗಳಲ್ಲಿ ಸಿಯಾ ಮತ್ತು ಚೇತನ್ ಸುಮಾರು 2004 ಬಾರಿ ದೂರವಾಣಿ ಮೂಲಕ ಮಾತನಾಡಿದ್ದಾರೆ. ಸುಮಾರು 238 ಗಂಟೆಗಳ ಕಾಲ ಮಾತುಕತೆ ನಡೆಸಿರೋದು ಪೊಲೀಸ್ ತನಿಖೆಯಲ್ಲಿ ಬಯಲಾಗುತ್ತೆ. ಇದು ಸಾಮಾನ್ಯ ಪ್ರೇಮಿಗಳ ಸಂಭಾಷಣೆಯಂತೆ ಕಾಣ್ತಿರಲಿಲ್ಲ. ಇದೊಂದು ಯೋಜಿತ ಪಿತೂರಿ ಎಂಬುದು ಪೊಲೀಸರಿಗೆ ಮನವರಿಕೆಯಾಗಿತ್ತು. ಘಟನೆ ನಡೆದ ದಿನ ಚೇತನ್ನ ಮೊಬೈಲ್ನ ಇಂಟರ್ನೆಟ್ ಸಂಪೂರ್ಣವಾಗಿ ಆಫ್ ಆಗಿತ್ತು. ಬೆಳಗ್ಗೆ 7 ಗಂಟೆಯಿಂದ ಸಂಜೆ 5:40 ಇಂಟರ್ನೆಟ್ ಬಳಸಿರಲಿಲ್ಲ. ತನಿಖೆಯಲ್ಲಿ ತಿಳಿದುಬಂದಂತೆ ಚೇತನ್ ತನ್ನ ಫೋನನ್ನ ಅಂಗಡಿಯಲ್ಲೇ ಬಿಟ್ಟು ಅಂಗಡಿ ಉದ್ಯೋಗಿಯ ಫೋನನ್ನು ಬಳಸಿ ಲೋಹಗಡ ಕೋಟೆಗೆ ಹೋಗಿದ್ದ. ಪೊಲೀಸರ ಟ್ರ್ಯಾಕಿಂಗ್ ತಪ್ಪಿಸುವ ಉದ್ದೇಶ ಅವನದಾಗಿತ್ತು. ಆದರೆ ಡಿಜಿಟಲ್ ಎವಿಡೆನ್ಸ್ ಅವನ ಪ್ಲಾನ್ ಅನ್ನ ರಿವೀಲ್ ಮಾಡಿತ್ತು. 22 ವರ್ಷದ ಚೇತನ್ ಬಬುಲಾಲ್ ಚೌಧರಿ ಎಂಬಾತನೊಂದಿಗೆ ಸಿಯಾ ಕಳೆದ ವರ್ಷ ವ್ಯವಹಾರಿಕ ಸಭೆಯೊಂದರಲ್ಲಿ ಪರಿಚಯವಾಗಿದ್ಲು. ಸಿಯಾ ಬೇಕರಿ ವ್ಯವಹಾರ ನಡೆಸ್ತಿದ್ರೆ ಚೇತನ್ ಡ್ರೈ ಫ್ರೂಟ್ಸ್ ವ್ಯಾಪಾರ ಮಾಡ್ತಿದ್ದ. ಇವರಿಬ್ಬರ ಸಂಬಂಧ 2025 ನವೆಂಬರ್ನಲ್ಲಿ ಆರಂಭವಾಗಿತ್ತು. ಅದೇ ವೇಳೆಗೆ ಸಿಯಾ ಮತ್ತು ಕೇತನ್ ಇಬ್ಬರ ಮದುವೆಗೂ ಸಿದ್ಧತೆಯನ್ನ ನಡೆಸ್ತಿದ್ವು. ಕೊಲೆ ನಡೆಯುವುದಕ್ಕೂ ಕೆಲ ದಿನಗಳ ಮುನ್ನ ಕೇತನ್ ಮತ್ತು ಸಿಯಾ ವಿವಾಹಪೂರ್ವ ಫೋಟೋಶೂಟ್ಗಾಗಿ ಬಾಲಿಗೆ ತೆರಳಲು ಯೋಜಿಸ್ತಾರೆ. ಆದರೆ ಮುಂಬೈ ವಿಮಾನ ನಿಲ್ದಾಣಕ್ಕೆ ತಲುಪಿದಾಗ ಕೇತನ್ ತಮ್ಮ ಪಾಸ್ಪೋರ್ಟ್ ಕಾಣೆಯಾಗಿರೋದನ್ನ ಗಮನಿಸಿದ. ಕೇತನ್ರ ಪಾಸ್ಪೋರ್ಟ್ ಕಾಣೆಯಾಗಿರುತ್ತೆ. ಹಾಗಾಗಿ ಆ ಪ್ರವಾಸವನ್ನ ರದ್ದುಗೊಳಿಸ್ತಾರೆ. ಕೇತನ್ ಅವರ ತಂದೆಯ ಆರೋಪದ ಪ್ರಕಾರ ಪ್ರವಾಸವನ್ನ ವಿಫಲಗೊಳಿಸಲು ಸಿಯಾ ಉದ್ದೇಶಪೂರ್ವಕವಾಗಿ ಪಾಸ್ಪೋರ್ಟ್ ಅನ್ನ ಅಡಗಿಸಿಟ್ಟಿದ್ಲು ಎನ್ನುವ ಆರೋಪವೂ ಇದೆ. ಸಿಯಾ ಮತ್ತು ಕೇತನ್ ನಡುವಿನ ಸಂಬಂಧದಿಂದ ಚೇತನ್ ಅಸಮಾಧಾನಗೊಂಡಿದ್ದ. ಕೇತನ್ ತಮ್ಮ ಸಂಬಂಧಕ್ಕೆ ಅಡ್ಡಿಯಾಗಿದ್ದಾನೆ ಎಂದು ಭಾವಿಸಿ ಇಬ್ಬರೂ ಸೇರಿ ಕೊಲೆ ಸಂಚು ರೂಪಿಸಿದ್ರು. ಸಿಯಾ ಗೋಯಲ್ ಸಾಮಾನ್ಯ ಪ್ರವಾಸದ ನೆಪದಲ್ಲಿ ಕೇತನನ್ನ ಲೋಹಗಡ ಕೋಟೆಗೆ ಕರೆದುಕೊಂಡು ಹೋಗಿದ್ಲು. ಇದಾದ ಬಳಿಕ ಜೂನ್ 14ರಂದು ಲೋಹಗಡ ಕೋಟೆಗೆ ತೆರಳಿದ್ದ ವೇಳೆ ಸಿಯಾ ಮೊದಲ ಬಾರಿಗೆ ಕೇತನ್ನನ್ನ ಕೊಲ್ಲಲು ಯತ್ನಿಸಿದ್ಲು. ಪೊಲೀಸರ ಪ್ರಕಾರ ಆಕೆ ಕೇತನ್ನನ್ನ ತಳ್ಳಿದರೂ ಕೇತನ್ ಬಂಡೆಯ ಅಂಚಿನಲ್ಲಿದ್ದ ಪೊದೆಯನ್ನ ಹಿಡಿದುಕೊಂಡು ಪ್ರಾಣಾಪಾಯದಿಂದ ಪಾರಾಗಿದ್ದ. ತನ್ನ ಕೃತ್ಯವನ್ನ ಮರೆಮಾಚಲು ಸಿಯಾ ಹಾವು ಕಂಡಂತೆ ನಾಟಕವಾಡಿ ಕಿರುಚಿ ಬಳಿಕ ಕೇತನ್ನನ್ನ ಅಪ್ಪಿಕೊಂಡು ಪರಿಸ್ಥಿತಿಯನ್ನ ಸಹಜಗೊಳಿಸಿದ್ಲು. ಆದರೆ ಜೂನ್ 18ರಂದು ಸಿಯಾ ಮತ್ತು ಚೇತನ್ ಸೇರಿ ಕೇತನ್ನನ್ನ ಹತ್ಯೆ ಮಾಡಿದ್ರು.
ತನಿಖಾ ದಾಖಲೆಗಳ ಪ್ರಕಾರ ಈ ಹಿಂದಿನ ಯೋಜನೆಗಳು ವಿಫಲವಾದರೆ ಪ್ಲಾನ್ ಸಿ ಅನ್ನು ಇಬ್ಬರೂ ಸಿದ್ಧಪಡಿಸಿಕೊಂಡಿದ್ದರಂತೆ. ಆದರೆ ದುರಾದೃಷ್ಟವಶಾತ್ ಕೇತನ್ ಹಣೆಬರಹ ಅಲ್ಲಿಗೆ ಮುಗಿದಿತ್ತು. ಮದುವೆಯ ಸಂಭ್ರಮದಲ್ಲಿದ್ದ ಯುವಕ ಅರ್ಧ ದಾರಿಯಲ್ಲಿ ವಂಚನೆಗೆ ಬಲಿಯಾದ. ಇದೀಗ ಇಬ್ಬರು ಆರೋಪಿಗಳನ್ನು ಜೂನ್ 29ರವರೆಗೂ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ. ಆದರೆ ಚೇತನ್ ಚೌಧರಿ ಪರ ವಕೀಲ ರಾಮ್ ಸಹಾನೆ ಪೊಲೀಸರ ಹೇಳಿಕೆಗಳನ್ನೇ ಪ್ರಶ್ನಿಸಿದ್ದಾರೆ. ಎಫ್ಐಆರ್ನಲ್ಲಿ ಚೇತನ್ ವಿರುದ್ಧ ನೇರ ಆರೋಪಗಳಿಲ್ಲ. ಕೇವಲ ಚೇತನ್ ಸಿಯಾ ಅವರ ಸ್ನೇಹಿತ ಎಂಬ ಕಾರಣಕ್ಕೆ ಆತನನ್ನು ಕೂಡ ಆರೋಪಿ ಮಾಡಲಾಗಿದೆ ಎಂದು ವಕೀಲರು ವಾದಿಸುತ್ತಿದ್ದಾರೆ. ಘಟನೆಯ ಸಮಯದಲ್ಲಿ ಚೇತನ್ ಆ ಪ್ರದೇಶದಲ್ಲಿದ್ದ ಎಂದು ಸಾಬೀತುಪಡಿಸುವಂತಹ ಸಿಸಿಟಿವಿ ದೃಶ್ಯಗಳು ಅಥವಾ ಇತರೆ ನಿರ್ದಿಷ್ಟ ಪುರಾವೆಗಳನ್ನು ಇನ್ನೂ ನ್ಯಾಯಾಲಯಕ್ಕೆ ಹಾಜರುಪಡಿಸಿಲ್ಲ ಎಂದು ವಾದಿಸಿದ್ದಾರೆ. ಆದರೆ ಪೊಲೀಸ್ ದಾಖಲೆಗಳು ಹಾಗೂ ಆರೋಪಿಗಳ ವಿಚಾರಣೆ ಇನ್ನೂ ಬಾಕಿ ಇರೋದ್ರಿಂದ ಆರೋಪಿಗಳು ಕಾನೂನು ಕುಣಿಕೆಯಿಂದ ಬಚಾವ್ ಆಗೋಕೆ ಸಾಧ್ಯವೇ ಇಲ್ಲ. ಅಂತೂ ಒಬ್ಬ ಯುವ ಉದ್ಯಮಿಯ ಕನಸು ಒಂದು ಟ್ರೆಕ್ಕಿಂಗ್ ಪ್ರವಾಸದಿಂದ ಎಲ್ಲವನ್ನೂ ಬದಲಾಯಿಸಿತು. ಇಡೀ ದೇಶದ ಗಮನ ಸೆಳೆದ ಕೊಲೆ ಪ್ರಕರಣವಾಗಿ ಮಾರ್ಪಡ್ತು. ಅಟ್ಲೀಸ್ಟ್ ಆ ಯುವಕನನ್ನ ಮದುವೆಯಾಗಲಾರೆ ಅಂದಿದ್ರೂ ಸಿಯಾ ಗೋಯಲ್ ಇಂದು ದೊಡ್ಡವಳಾಗುತ್ತಿದ್ದಳೇನೋ. ಆದರೆ ತನ್ನ ಸ್ವಾರ್ಥಕ್ಕೆ, ಹೇಡಿತನಕ್ಕೆ ಮರುಳಾಗಿ ತನ್ನ ಭವಿಷ್ಯವನ್ನು ಮತ್ತಿಬ್ಬರ ಜೀವನವನ್ನು ಹಾಳು ಮಾಡಿರುವುದು ಹೆಣ್ಣು ಮನಸ್ಸು ಪಟ್ಟರೆ ಉದ್ಧಾರ ಮಾಡ್ತಾಳೆ, ಮುನಿದರೆ ಸರ್ವನಾಶ ಮಾಡ್ತಾಳೆ ಅನ್ನೋದಕ್ಕೆ ಈಕೆಯೇ ಜೀವಂತ ಸಾಕ್ಷಿಯಂತಾಗಿದ್ದಾಳೆ. ಈ ಘಟನೆ ಕುರಿತು ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ನಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.